ಒಂದೇ ಸ್ಟೋರ್, ಒಂದೇ ದಿನ, ಸೇಮ್ ಪ್ರಾಡಕ್ಟ್ ಶಾಪಿಂಗ್. ಆದ್ರೆ ಒಬ್ಬರ ಬಿಲ್ 3,000 ಬಂದ್ರೆ ಇನ್ನೊಬ್ಬರ ಬಿಲ್ ಕೇವಲ 2,700 ರೂಪಾಯಿ. ಇದು ಹೇಗೆ ಸಾಧ್ಯ? ರಿಲಯನ್ಸ್ ಮಾರ್ಟ್ ನಲ್ಲಿ ಬೈ ಒನ್ ಗೆಟ್ ಒನ್ ಅಥವಾ 50% ಆಫ್ ಬೋರ್ಡ್ ನೋಡಿ ಖುಷಿಯಿಂದ ವಸ್ತುಗಳನ್ನ ಟ್ರಾಲಿಗೆ ಹಾಕ್ತಿದ್ದೀರಾ? ಹಾಗಿದ್ರೆ ನೀವು ನಿಮ್ಮ ಹಣವನ್ನೇ ಹಾಳು ಮಾಡ್ತಾ ಇದ್ದೀರಾ, ಅಂದ್ರೆ ವ್ಯರ್ಥ. ಸಾಮಾನ್ಯ ಶಾಪರ್ ಕೇವಲ ಆಫ್ ಬೋರ್ಡ್ ನೋಡ್ತಾನೆ, ಆದ್ರೆ ಸ್ಮಾರ್ಟ್ ಶಾಪರ್ ಆಫರ್ ಹಿಂದಿರುವ ಸೀಕ್ರೆಟ್ ಟ್ರಿಕ್ಸ್ ನ ಬಳಸ್ತಾರೆ. ಸೂಪರ್ ಮಾರ್ಟ್ ನಲ್ಲಿ ಶಾಪಿಂಗ್ ಮಾಡುವಾಗ ನೀವು ಗಮನಿಸದೆ ಬಿಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಪ್ರತಿ ತಿಂಗಳು ನಿಮ್ಮ ಜೇಬಿಗೆ ಕತ್ತರಿ ಹಾಕ್ತಿವೆ. ನೀವು ಖರೀದಿಸುತ್ತಿರುವ ಪ್ರಾಡಕ್ಟ್ ನ ಸೆಲ್ಫ್ ಬೆಲೆ ಮತ್ತು ಬಿಲ್ ಕೌಂಟರ್ ಬೆಲೆ ಒಂದೇ ಇದೆಯಾ? ನೀವು ಕೊನೆಯ ಬಾರಿ ಯಾವಾಗ ಚೆಕ್ ಮಾಡಿದ್ರಿ? ಯಾವುದೇ ಕೂಪನ್ ಇಲ್ಲದೆ ಕೇವಲ ನಿಮ್ಮ ಶಾಪಿಂಗ್ ಹ್ಯಾಬಿಟ್ಸ್ ಬದಲಾಯಿಸಿ ಮುಂದಿನ ಬಿಲ್ನಲ್ಲಿ 10% ಇಂದ 15% ಹಣ ಉಳಿಸುವ ಆ ಸೀಕ್ರೆಟ್ ಏನು ಅಂತ ಇವತ್ತು ನೋಡೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶಿ. ಹಣ ಉಳಿಸೋದು ಅಂದ್ರೆ ಯಾವಾಗಲೂ ದೊಡ್ಡ ಬ್ರ್ಯಾಂಡ್ಗಳ ಮೇಲೆ ಬಿಗ್ ಡಿಸ್ಕೌಂಟ್ ಸಿಕ್ಕಾಗ ಮಾತ್ರ ಆಗೋದಿಲ್ಲ. ಬದಲಾಗಿ ಆಫರ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವುದು, ಬಿಲ್ ವೆರಿಫೈ ಮಾಡೋದು ಮತ್ತು ಪೇಮೆಂಟ್ ಮೆಥಡ್ ಅನ್ನ ಸ್ಮಾರ್ಟ್ ಆಗಿ ಆಯ್ಕೆ ಮಾಡುವುದು, ಇವೆಲ್ಲವೂ ಸೇರಿ ಕೊನೆಯಲ್ಲಿ ನಿಮ್ಮ ಜೇಬಿನಲ್ಲಿ ಸಾವಿರಾರು ರೂಪಾಯಿಯನ್ನ ಉಳಿಸುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಫೇಕ್ ಟಿಪ್ಸ್ ಆಗಲಿ ಅಥವಾ ವರ್ಕ್ ಆಗದಂತಹ ಕೋಡ್ಗಳನ್ನ ನಾನು ಹೇಳ್ತಿಲ್ಲ. ನಿಮ್ಮ ಮುಂದಿನ ರಿಲಯನ್ಸ್ ಸ್ಮಾರ್ಟ್ ಶಾಪಿಂಗ್ ನಲ್ಲಿ ಅದೇ ದಿನ ಬಳಸಬಹುದಾದ 100% ಪ್ರಾಕ್ಟಿಕಲ್ ಟಿಪ್ಸ್ ಅನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ತರ ಮನಿ ಸೇವಿಂಗ್ ಮತ್ತು ಪ್ರಾಕ್ಟಿಕಲ್ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಆ ಸ್ಮಾರ್ಟ್ ಶಾಪಿಂಗ್ ಸೀಕ್ರೆಟ್ ಕಡೆಗೆ ಕ್ವಿಕ್ ಆಗಿ ಹೋಗೋಣ. ಮೊದಲು ಈ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ನೋಡೋದಕ್ಕಿಂತ ಮುಂಚೆ ಈ ಕಂಪ್ಯಾರಿಸನ್ ಅನ್ನ ನೋಡಿ. ಈ ಚಾರ್ಟ್ ನೋಡಿದ್ರೆ ಒಂದು ವಿಷಯ ಅರ್ಥ ಆಗುತ್ತೆ. ಇದು ಗ್ಯಾರಂಟಿಡ್ ಸೇವಿಂಗ್ಸ್ ಅಲ್ಲ, ಆದ್ರೆ ಶಾಪಿಂಗ್ ಮಾಡುವ ರೀತಿ ಚೇಂಜ್ ಮಾಡಿದ್ರೆ ಬಿಲ್ ನಲ್ಲಿ ಡಿಫರೆನ್ಸ್ ಬರಬಹುದು. ಹಾಗಿದ್ರೆ ಮೊದಲ ಟಿಪ್ ಏನು? ಆಫರ್ ಟ್ಯಾಗ್ ನೋಡಿದ ತಕ್ಷಣ ಬಾಸ್ಕೆಟ್ಗೆ ಹಾಕೋಬೇಡಿ. ಬಹಳ ಜನ ಮಾಡುವ ಮೊದಲ ಮಿಸ್ಟೇಕ್ ಇದೆ. ರಿಲಯನ್ಸ್ ಸ್ಮಾರ್ಟ್ ಸೆಲ್ಫ್ ನಲ್ಲಿ ಯೆಲ್ಲೋ ಟ್ಯಾಗ್ ಅಥವಾ ಆಫರ್ ಸ್ಟಿಕ್ಕರ್ ಕಂಡಕ್ಷಣ ಆಫರ್ ಇದೆ ಅಂತ ಪ್ರಾಡಕ್ಟ್ ಅನ್ನ ನಿಮ್ಮ ಶಾಪಿಂಗ್ ಬಕೆಟ್ ಒಳಗಡೆ ಹಾಕೋತೀರಾ. ಆದ್ರೆ ಆಫರ್ ಸ್ಟಿಕ್ಕರ್ ಅಂದ್ರೆ ಯಾವಾಗ್ಲೂ ಚೀಪೆಸ್ಟ್ ಪ್ರೈಸ್ ಅಂತ ಅರ್ಥ ಅಲ್ಲ. ಮೊದಲು ಆಫರ್ ಕಂಡೀಷನ್ಸ್ ನ ಓದಿ. ಕೆಲವೊಮ್ಮೆ ಬೈ ಟು ಸೇವ್ ಮೋರ್ ಮನಿ ಅಂತ ಬರ್ದಿರ್ತಾರೆ. ನೀವು ಒಂದೇ ಪ್ಯಾಕೆಟ್ ತೆಗೆದುಕೊಂಡ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗೋದಿಲ್ಲ. ಕೆಲವೊಮ್ಮೆ ಸೆಲೆಕ್ಟ್ ವೇರಿಯಂಟ್ಸ್ ಓನ್ಲಿ ಅಂತ ಕೂಡ ಬರ್ದಿರ್ತಾರೆ. ಅಂದ್ರೆ ಎಲ್ಲಾ ಫ್ಲೇವರ್ಸ್ ಅಥವಾ ಎಲ್ಲಾ ಸೈಜಸ್ಗೆ ಆಫರ್ ಇರೋದಿಲ್ಲ. ಇನ್ನೂ ಕೆಲ ಆಫರ್ಗಳಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದಕ್ಕಾಗಿ 2 ಸೆಕೆಂಡ್ಸ್ ತೆಗೆದುಕೊಂಡು ಆಫರ್ ಟ್ಯಾಗ್ ಅನ್ನ ಓದೋ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಕೊಳ್ಳಿ. ಇದು ಚಿಕ್ಕ ವಿಷಯ ಅನ್ಸ್ಬೋದು, ಆದ್ರೆ ರೆಗ್ಯುಲರ್ ಗ್ರಾಸರಿ ಶಾಪಿಂಗ್ ನಲ್ಲಿ ಇದೇ ಹ್ಯಾಬಿಟ್ಸ್ ಒಳ್ಳೆಯ ಸೇವಿಂಗ್ಸ್ ಅನ್ನ ಕೊಡಬಹುದು. ಇದೇನ್ ದೊಡ್ಡ ಟಿಪ್ಸ್ ಅಲ್ಲ, ಮುಂದೆ ಹೇಳೋ ವಿಷಯ ಬಹಳ ಜನ ಗಮನಿಸೇ ಇರೋದಿಲ್ಲ. ಈ ಒಂದು ಹ್ಯಾಬಿಟ್ ಮಾತ್ರ ನಿಮ್ಮ ಪ್ರತಿಯೊಂದು ಬಿಲ್ಗೂ ಉಪಯೋಗ ಆಗುತ್ತೆ. ಶೆಲ್ಫ್ ಪ್ರೈಸ್ ಮತ್ತು ಬಿಲ್ ಪ್ರೈಸ್ ಒಂದೇ ಇದೆಯಾ? ಇದು ಬಹಳ ಜನ ಇಗ್ನೋರ್ ಮಾಡುವಂತ ವಿಷಯ. ನೀವು ಶೆಲ್ಫ್ ನಲ್ಲಿ 199 ಅಂತ ನೋಡಿದ ಪ್ರಾಡಕ್ಟ್ ಬಿಲ್ಲಿಂಗ್ ನಲ್ಲಿ 219 ಆಗಿದ್ರೆ ಕೆಲವೊಮ್ಮೆ ಶೆಲ್ಫ್ ಲೇಬಲ್ ಅಪ್ಡೇಟ್ ಆಗಿರಬಹುದು ಅಥವಾ ಬಿಲ್ಲಿಂಗ್ ಸಿಸ್ಟಮ್ ಅಪ್ಡೇಟ್ ಆಗಿರ್ದೇನೂ ಇರ್ಬೋದು. ಅದಕ್ಕಾಗಿ ಬಿಲ್ ಬಂದ ತಕ್ಷಣ ಫೋಲ್ಡ್ ಮಾಡಿ ಪಾಕೆಟ್ಗೆ ಹಾಕೋಬೇಡಿ. ಒಮ್ಮೆ ಚೆಕ್ ಮಾಡಿ ಅಪ್ಲೈ ಆಗಿದ್ಯಾ, MRP ಕರೆಕ್ಟ್ ಇದೆಯಾ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲವೂ ಸರಿಯಾಗಿದ್ಯಾ. ಯಾವುದೇ ಡಿಫ್ರೆನ್ಸ್ ಇದ್ರೆ ಅಲ್ಲೇ ಸ್ಟೋರ್ ಸ್ಟಾಫ್ಸ್ಗೆ ಕೇಳಿ. ಸ್ಟೋರ್ನಲ್ಲೇ ಇದ್ದಾಗ ಕರೆಕ್ಷನ್ ಅನ್ನ ಮಾಡ್ಕೊಳ್ಳೋದು ಈಸಿ. ಮನೆಗೆ ಹೋದ್ಮೇಲೆ ಮತ್ತೆ ಅದೇ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ. ಸ್ಟೋರ್ ಒಳಗಡೆ ಮೊಬೈಲ್ ಬಳಸುವ ಸ್ಮಾರ್ಟ್ ಟ್ರಿಕ್ಸ್ ತುಂಬಾ ಇಂಪಾರ್ಟೆಂಟ್. ನಾನು ತುಂಬಾ ರೆಕಮೆಂಡ್ ಮಾಡುವಂತ ಒಂದು ಹ್ಯಾಬಿಟ್. ಬಹಳ ಜನ ಸ್ಟೋರ್ಗೆ ಹೋದ್ಮೇಲೆ ಫೋನ್ ಪಾಕೆಟ್ ನಲ್ಲಿ ಇಟ್ಟು ಶಾಪಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಸ್ಮಾರ್ಟ್ ಶಾಪರ್ಸ್ ಆಗ್ಬೇಕು ಅಂದ್ರೆ ಫೋನ್ ಕೂಡ ಸೇವಿಂಗ್ ಟೂಲ್ ಆಗ್ಬೇಕು. ರಿಲಯನ್ಸ್ ಸ್ಮಾರ್ಟ್ ನಲ್ಲಿ ಯಾವ ಪ್ರಾಡಕ್ಟ್ ತೆಗೆದುಕೊಳ್ತೀರಾ ತಕ್ಷಣ ಜಿಯೋ ಮಾರ್ಟ್ ಆಪ್ ಅಲ್ಲಿ ಹೋಗಿ ಸರ್ಚ್ ಮಾಡಿ. ಕೆಲವೊಮ್ಮೆ ಆನ್ಲೈನ್ ಪ್ರೈಸ್ ಬೇರೆ, ಆಫ್ಲೈನ್ ಪ್ರೈಸ್ ಬೇರೆ ಇರುತ್ತೆ. ಸ್ಟೋರ್ ಪ್ರೈಸ್ ಬೆಟರ್ ಇರ್ಬೋದು ಅಥವಾ ಕೂಪನ್ ಅವೈಲೇಬಲ್ ಇರ್ಬೋದು ಅಥವಾ ಕ್ಯಾಶ್ ಬ್ಯಾಕ್ ಈ ತರ ಫೆಸಿಲಿಟೀಸ್ ಅವೈಲೇಬಲ್ ಇರ್ಬೋದು. 1-2 ನಿಮಿಷ ತಗೊಂಡು ಚೆಕ್ ಮಾಡಿ. ಎಕ್ಸ್ಟ್ರಾ ಬೆನಿಫಿಟ್ ಸಿಗುವ ಅವಕಾಶವನ್ನ ಯಾಕೆ ಮಿಸ್ ಮಾಡ್ಕೋತೀವಿ? ಆದ್ರೆ ಯಾವಾಗ್ಲೂ ಆನ್ಲೈನ್ ಚೀಪ್ ಅಂತಲ್ಲ, ಯಾವಾಗ್ಲೂ ಆಫ್ಲೈನ್ ಚೀಪ್ ಅಂತಲೂ ಅಲ್ಲ. ಕಂಪೇರ್ ಮಾಡಿ ಬೆಸ್ಟ್ ಆಪ್ಷನ್ ಅನ್ನ ಆಯ್ಕೆ ಮಾಡೋದು ಸ್ಮಾರ್ಟ್ ಶಾಪಿಂಗ್. ಪೇಮೆಂಟ್ಸ್ ಆಫರ್ ಚೆಕ್ ಮಾಡಿ. ಈ ಒಂದು ಮಿಸ್ಟೇಕ್ ಬಹುತೇಕ ಎಲ್ಲರೂ ಮಾಡ್ತಾರೆ. ಅದೇ ಪೇಮೆಂಟ್ಸ್ ಮಾಡುವ ಮೊದಲು ಆಫರ್ ಬೋರ್ಡ್ ನೋಡಿದ್ದೀರಾ, ಆಪ್ ನೋಟಿಫಿಕೇಶನ್ ಚೆಕ್ ಮಾಡಿದ್ದೀರಾ? ಕೆಲವೊಮ್ಮೆ ರಿಲಯನ್ಸ್ ಸ್ಮಾರ್ಟ್ ಸ್ಟೋರ್ಗಳು ನಿರ್ದಿಷ್ಟ ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್ ಅಥವಾ ಪೇಮೆಂಟ್ ಪಾರ್ಟ್ನರ್ಸ್ UPI ವ್ಯಾಲೆಟ್ಸ್ ಮೇಲೆ ಅಡಿಷನಲ್ ಡಿಸ್ಕೌಂಟ್ ಅನ್ನ ಕೊಟ್ಟಿರ್ತಾರೆ. ಕ್ಯಾಂಪೇನ್ಸ್ ಗಳನ್ನ ರನ್ ಮಾಡಿರ್ತಾರೆ. ಈ ಆಫರ್ಸ್ ಪರ್ಮನೆಂಟ್ ಆಗಿರೋದಿಲ್ಲ. ಕಂಪನಿಗೆ
ಕ್ಯಾಂಪೇನಿಂಗ್ಗೆ ತಕ್ಕಂತೆ ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಪೇಮೆಂಟ್ ಮಾಡುವ ಮೊದಲು ಕೇವಲ 20 ಸೆಕೆಂಡ್ ಚೆಕ್ ಮಾಡಿದ್ರೆ ಸಾಕು. ನಿಮ್ಮ ಬಳಿ ಆಫರ್ಗೆ ಎಲಿಜಿಬಲ್ ಕಾರ್ಡ್ ಇದ್ರೆ ಅದನ್ನ ಯೂಸ್ ಮಾಡಬಹುದು. ನಾವು ಸಾಮಾನ್ಯವಾಗಿ ಯಾವ್ದಾದ್ರು ದೊಡ್ಡ ಬ್ರ್ಯಾಂಡ್ ನೋಡಿದ್ರೆ ಅದು ಕ್ವಾಲಿಟಿಯಲ್ಲಿ ಬೆಸ್ಟ್ ಅಂತ ಅನ್ಕೋತೀವಿ, ಆದ್ರೆ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ಅದು ಸತ್ಯ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶಾಪಿಂಗ್ ಮಾಡುವಾಗ ಬ್ರ್ಯಾಂಡ್ ನೇಮ್ ಮಾತ್ರ ನೋಡಬೇಡಿ. ಅದೇ ಕ್ಯಾಟಗರಿಯಲ್ಲಿ ರಿಲಯನ್ಸ್ ಸ್ಮಾರ್ಟ್ನ ಪ್ರೈವೇಟ್ ಲೇಬಲ್ ಪ್ರಾಡಕ್ಟ್ಸ್, ಉದಾಹರಣೆಗೆ ಗುಡ್ ಲೈಫ್, ಸ್ನ್ಯಾಕ್ ಟ್ಯಾಕ್, ರಿಲಯನ್ಸ್ ಸೆಲೆಕ್ಟ್ ಕೂಡ ಕಂಪೇರ್ ಮಾಡಿ ನೋಡಿ. ಉದಾಹರಣೆಗೆ ಅಕ್ಕಿ, ಬೇಳೆ, ಸಕ್ಕರೆ, ಕ್ಲೀನಿಂಗ್ ಪ್ರಾಡಕ್ಟ್ಸ್, ಟಿಶ್ಯೂ ಪೇಪರ್ಸ್, ಕಿಚನ್ ರಿಲೇಟೆಡ್ ವಸ್ತುಗಳು ತರಹದ ಪ್ರಾಡಕ್ಟ್ಸ್ ತೆಗೆದುಕೊಳ್ಳುವಾಗ ಕ್ವಾಲಿಟಿ, ಯೂನಿಟ್ ಪ್ರೈಸ್ ಮತ್ತೆ ಇಂಗ್ರೀಡಿಯೆಂಟ್ಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕಂಪೇರ್ ಮಾಡಿ. ಕೆಲವೊಮ್ಮೆ ಕ್ವಾಲಿಟಿ ಸಾಮಾನ್ಯವಾಗಿದ್ರು ಪ್ರೈಸ್ ಕಡಿಮೆ ಇರ್ಬೋದು, ಹಾಗಂತ ಎಲ್ಲಾ ಪ್ರೈವೇಟ್ ಲೇಬಲ್ ಯಾವಾಗಲೂ ಬೆಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ ಕಂಪೇರ್ ಮಾಡಿ, ರಿವ್ಯೂ ನೋಡಿ, ನಿಮ್ಗೆ ಒಮ್ಮೆ ಯೂಸ್ ಮಾಡಿ ಇಷ್ಟ ಆದ ಪ್ರಾಡಕ್ಟ್ ಅನ್ನು ರೆಗ್ಯುಲರ್ ಪರ್ಚೇಸ್ಗೆ ಆಯ್ಕೆ ಮಾಡ್ಕೋಬಹುದು. ಇದೇ ಸ್ಮಾರ್ಟ್ ಶಾಪಿಂಗ್ ಅಲ್ವಾ. ಇದೀಗ ಒಂದು ಸಣ್ಣ ರೂಲ್ಸ್ ಹೇಳ್ತೀವಿ. ಶಾಪಿಂಗ್ ನಲ್ಲಿ ಬ್ರ್ಯಾಂಡ್ ಲಾಯಲಿಟಿಗಿಂತ ವ್ಯಾಲ್ಯೂ ಫಾರ್ ಮನಿ ತುಂಬಾ ಮುಖ್ಯ. ಯಾಕಂದ್ರೆ ನಾವು ಬ್ರ್ಯಾಂಡ್ ಖರೀದಿ ಮಾಡೋದಿಲ್ಲ, ಪ್ರಾಡಕ್ಟ್ ಖರೀದಿ ಮಾಡ್ತೀವಿ. ಅದೇ ಕ್ವಾಲಿಟಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ ಅಂದ್ರೆ ಯಾಕೆ ಎಕ್ಸ್ಟ್ರಾ ಮನಿ ಸ್ಪೆಂಡ್ ಮಾಡಬೇಕು? ಕೆಲವೊಂದು ಟ್ರಿಕ್ಸ್ ಅಂಡ್ ಟಿಪ್ಸ್ ಅನ್ನ ಈಗ ಹೇಳ್ತೀನಿ. ಇವು ಕೇಳೋಕೆ ಸಣ್ಣದು ಅಂತ ಅನಿಸ್ಬೋದು, ಆದ್ರೆ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಬಜೆಟ್ ಮೇಲೆ ಒಳ್ಳೆಯ ಪರಿಣಾಮವನ್ನ ಇದು ಬೀರುತ್ತೆ. ಶಾಪಿಂಗ್ ಹೋಗ್ಬೇಕಾದ್ರೆ ಲಿಸ್ಟ್ ಮಾಡ್ಕೊಂಡು ಹೋಗಿ, ಯಾಕಂದ್ರೆ ಅಗತ್ಯವಿಲ್ಲದ ವಸ್ತುಗಳನ್ನ ಬಕೆಟ್ಗೆ ಹಾಕುವ ಸಾಧ್ಯತೆ ಕಡಿಮೆ ಇರುತ್ತೆ. ಲಿಸ್ಟ್ ಇದ್ರೆ ಪ್ಲಾನ್ಡ್ ಶಾಪಿಂಗ್ ಆಗುತ್ತೆ, ಬಜೆಟ್ ಒಳಗಡೆ ಶಾಪಿಂಗ್ ಮುಗ್ದೋಗುತ್ತೆ. ಇನ್ನೊಂದು ಹ್ಯೂಮನ್ ಸೈಕಾಲಜಿ, ಆಕ್ಚುಲಿ ನೀವು ತುಂಬಾ ಹಸುವಲ್ಲಿದ್ದಾಗ ಶಾಪಿಂಗ್ ಹೋಗ್ಬೇಡಿ. ಯಾಕಂದ್ರೆ ಹಸುವಿದಾಗ ಇದ್ದ ಸ್ನ್ಯಾಕ್ಸು, ಚಾಕ್ಲೇಟ್ಸು, ರೆಡಿ ಟು ಈಟ್ ಫುಡ್ಡು, ಸಾಫ್ಟ್ ಡ್ರಿಂಕ್ಸು ತರಹದ ಎಲ್ಲ ವಸ್ತುಗಳನ್ನ ಸುಮ್ಮನೆ ಪರ್ಚೇಸ್ ಮಾಡ್ತೀವಿ. ಸೊ ಇದು ಹೆಚ್ಚಿನ ಹಣವನ್ನ ಖರ್ಚು ಮಾಡುತ್ತೆ. ದೊಡ್ಡ ಪ್ಯಾಕ್ ಯಾವಾಗಲೂ ಚೀಪ್ ಅಂತ ಅಸ್ಯೂಮ್ ಮಾಡಬೇಡಿ. ಶೆಲ್ಫ್ ಮತ್ತೆ ಯೂನಿಟ್ ಪ್ರೈಸ್ ಇದನ್ನ ಎರಡನ್ನೂ ಕಂಪೇರ್ ಮಾಡಿ ನೋಡಿ. ಕೆಲವೊಮ್ಮೆ 2 ಸ್ಮಾಲ್ ಪ್ಯಾಕೆಟ್ ತಗೊಂಡಾಗ ಕೂಡ ದೊಡ್ಡ ಪ್ಯಾಕೆಟ್ಗಿಂತ ಪ್ರೈಸ್ ಕಡಿಮೆ ಸಿಗುತ್ತೆ. ಆ್ಯಂಡ್ ಕ್ವಾಂಟಿಟಿ ಕೂಡ ಎರಡನ್ನ ಕಂಪೇರ್ ಮಾಡಿದ್ರೆ ಒಂದು ದೊಡ್ಡ ಪ್ಯಾಕ್ಗಿಂತ ಜಾಸ್ತಿ ಇರುತ್ತೆ. ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿ. ಡಿಸ್ಕೌಂಟ್ ಇದೆ ಅಂದರೆ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಿಶೇಷವಾಗಿ ಫುಡ್ ಪ್ರಾಡಕ್ಟ್ಸ್ ಮತ್ತು ಡೈರಿ ಐಟಮ್ಸ್ ತೆಗೆದುಕೊಳ್ಳುವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಸ್ ಮತ್ತು ಎಕ್ಸ್ಪೈರಿ ಡೇಟನ್ನು ನೋಡೋದು ಒಳ್ಳೆಯ ಅಭ್ಯಾಸ. ಈಗ ಒಂದು ಕ್ವಿಕ್ ರೀಕ್ಯಾಪನ್ನು ಮಾಡೋಣ, ಓಕೆನಾ? ಆಫರ್ ಸ್ಟಿಕ್ಕರ್ಸ್ ನೋಡಿದ ತಕ್ಷಣ ಬಕೆಟ್ಗೆ ಹಾಕೊಳ್ಳೋಕೆ ಹೋಗಬೇಡಿ. ಆಫರ್ ಕಂಡೀಷನ್ಸ್ ಓದಿ ಒಂದೇ ಬ್ರ್ಯಾಂಡ್ ತೆಗೆದುಕೊಳ್ಬೇಡಿ. ಯೂನಿಟ್ ಪ್ರೈಸ್ ಮತ್ತು ರಿಲಯನ್ಸ್ ಪ್ರೈವೇಟ್ ಲೇಬಲ್ ಕಂಪೇರ್ ಮಾಡಿ ನೋಡಿ, ಅಲ್ಲಿ ಕೆಲವೊಂದು ಕಡಿಮೆಗೆ ಸಿಗೋ ಸಾಧ್ಯತೆ ಇದೆ. ಡೈರೆಕ್ಟ್ ಪೇಮೆಂಟ್ ಮಾಡಬೇಡಿ. ಅವೈಲೇಬಲ್ ಪೇಮೆಂಟ್ ಆಫರ್ಸನ್ನು ಕೂಡ ಚೆಕ್ ಮಾಡಿ. ಬಿಲ್ ನೋಡದೆ ಸ್ಟೋರ್ ಬಿಡಬೇಡಿ. ಕಂಪ್ಲೀಟ್ ಬಿಲ್ಲನ್ನ ವೆರಿಫೈ ಮಾಡಿ. ಲಿಸ್ಟ್ ಇಲ್ಲದೆ ಶಾಪಿಂಗ್ ಮಾಡಬೇಡಿ. ಶಾಪಿಂಗ್ ಲಿಸ್ಟ್ ಮಾಡ್ಕೊಂಡು ಹೋಗಿ. ಈ 5 ಅಭ್ಯಾಸವನ್ನ ಫಾಲೋ ಮಾಡಿದ್ರೆ ಒಂದೇ ದಿನದಲ್ಲಿ ಸಾವಿರಾರು ರೂಪಾಯಿ ಕೂಡ ಸೇವ್ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ದಿನನಿತ್ಯ ಮಾಡುವಂಥ ಶಾಪಿಂಗ್ಸಲ್ಲಿ ಒಂದಷ್ಟು ಹಣ ಸೇವ್ ಆಗ್ತಾ ಬರುತ್ತೆ. ಯಾಕಂದರೆ ಸೇವಿಂಗ್ಸ್ ಯಾವಾಗಲೂ ನೀವು ಏನು ಖರೀದಿ ಮಾಡ್ತೀರಾ, ಯಾವ ಆಫರ್ಸ್ ಆ ದಿನ ಅವೈಲೇಬಲ್ ಇವೆ ಅನ್ನೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ ಅನ್ನೋದಲ್ಲ, ನಾವು ಮಾಡುವಂಥ ಸ್ಮಾರ್ಟ್ ಶಾಪಿಂಗ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಆದರೆ ಒಂದು ವಿಷಯ ಖಂಡಿತ, ನಿಮ್ಮ ಮುಂದಿನ ರಿಲಯನ್ಸ್ ಸ್ಮಾರ್ಟ್ ಶಾಪಿಂಗ್ಗೆ ಈ ಹ್ಯಾಬಿಟ್ ಫಾಲೋ ಮಾಡಿದ್ರೆ ಅನಗತ್ಯ ಖರ್ಚು ಕಡಿಮೆ ಆಗುತ್ತೆ ಮತ್ತು ಪ್ರತಿ ತಿಂಗಳು ಗ್ರಾಸರಿ ಬಜೆಟ್ ಅನ್ನ ಬೆಟರ್ ಆಗಿ ನೀವು ಮ್ಯಾನೇಜ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಹೇಳಿದ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ಯೂಸ್ಫುಲ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ನಮಗೂ ಗೊತ್ತಿಲ್ಲದೆ ಇರುವಂಥ ಯಾವುದಾದ್ರು ಒಳ್ಳೆ ಟಿಪ್ಸ್ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ನಮಗೂ ಉಪಯೋಗಕ್ಕೆ ಬರ್ಬೋದು, ಬೇರೆ ವ್ಯೂವರ್ಸ್ ಕೂಡ ಉಪಯೋಗಕ್ಕೆ ಬರ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೂ ಹಂಚಿ. ಮುಂದೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ. ಟೇಕ್ ಕೇರ್, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.